ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ ನಿನ್ನೆ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಸಖತ್ತಾಗಿತ್ತು. ಸೊ ಒಂದೆರಡು ಸೀಕ್ರೆಟ್ ಟಾಸ್ಕ್ಗಳು ನಮ್ಮ ಕಾವ್ಯ ಆ್ಯಂಡ್ ಕಾವ್ಯ ಅಲ್ಲ, ನಮ್ಮ ಗಿಲ್ಲಿ ಆ್ಯಂಡ್ ಯಾರು ಅಶ್ವಿನಿ ಅವರಿಗೆ ಕೊಟ್ಟಂಥದ್ದು. ಒಂದು ಅದೇ ನಮ್ಮ ಕಾವ್ಯ ಅವರ ಕಣ್ಣಲ್ಲಿ ನೀರ ಬರ್ಸೋವಂಥದ್ದು, ಜೊತೆಗೆ ಇನ್ನೊಂದು ಫೋಟೋ ಫ್ರೇಮ್ ಕದಿಯುವಂಥದ್ದು. ಆ್ಯಂಡ್ ಇನ್ನೊಂದು ಓಪನ್ ಟಾಸ್ಕ್, ಇದೇನು ಸೀಕ್ರೆಟ್ ಟಾಸ್ಕ್ ಅಲ್ಲ, ಅದು ಧನುಷ್ ಆ್ಯಂಡ್ ರಘು ಕೊಟ್ಟಿರೋವಂಥದ್ದು. ಸೊ ಅದು ಕೂಡ ಎಲ್ಲ ಆಲ್ಮೋಸ್ಟ್ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ದಾರೆ ಅಂತ ಅನ್ಕೊತೀನಿ. ಬಟ್ ಇವ್ರದ್ದು ಧನುಷ್ ಆ್ಯಂಡ್ ರಘು ಅವ್ರದ್ದು ನಿಜವಾಗ್ಲೂ ಕಷ್ಟದ ಟಾಸ್ಕ್ ಅದು. ಆ್ಯಂಡ್ ಅದನ್ನು ತಗೊಂಡು ಕಂಪ್ಲೀಟ್ ಮಾಡಿದ್ರಲ್ಲ, ನಿಜವಾಗ್ಲೂ ಅದ್ಭುತವಾಗಿ ಕಂಪ್ಲೀಟ್ ಮಾಡಿದ್ರು. ಆ್ಯಂಡ್ ನಮ್ಮ ಗಿಲ್ಲಿ ಸ್ವಲ್ಪ ಕಷ್ಟಪಟ್ಟ ಅಂತ ಅನ್ಸುತ್ತೆ. ಬಟ್ ಅದನ್ನು ಟಾಸ್ಕ್ ಮಾಡಲ್ಲ ಅಂತ ಅನ್ನೋರಿಗೆ ಒಂದು ರೀತಿಯಲ್ಲಿ ಇದನ್ನು ಸ್ಪೋರ್ಟಿವ್ ಆಗಿ ತೊಗೊಂಡು ಆ್ಯಂಡ್ ಎಷ್ಟೇ ಕಷ್ಟ ಆದರೂ ಕೂಡ ಸೊ ಅದನ್ನು ಮಾಡ್ದ. ಕಷ್ಟ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಅವ್ನಲ್ಲಿ ರೇಗಿಸೋ ಟೈಮಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಾ ಇತ್ತು ಅವ್ನಿಗೆ ಬೇಜಾರಾಗ್ತಿದೆ ಅಂತ. ಆ್ಯಂಡ್ ಅವನು ಊಟ ಕೂಡ ಮಾಡಿಲ್ವಂತೆ. ಆ್ಯಂಡ್ ಅದರಲ್ಲೂ ನಾನ್ ವೆಜ್ ಊಟ, ಸೊ ಬಿರಿಯಾನಿ ಅದೆಲ್ಲ ಮಾಡಿದ್ರು ಕೂಡ ಊಟ ಮಾಡಿಲ್ಲಂತೆ. ಏನಕ್ಕೆ ಮಾಡಿಲ್ಲ ಅಂತ ನಾನು ಇವಾಗಲೇ ಹೇಳಿಕ್ಕೆ ಹೋಗಲ್ಲ. ಮೇ ಬಿ ಕಾವ್ಯ ಅವರು ಊಟ ಮಾಡಿಲ್ಲ ಅಂತ ಅವನು ಊಟ ಮಾಡೋದು ಬಿಟ್ಟನ, ಆಮೇಲೆ ಕಾವ್ಯಗೆ ಬೇಜಾರು ಮಾಡಿದೆ ಅಂತ ಮೇ ಬಿ ಊಟ ಬಿಟ್ಟನ, ಅಥವಾ ಏನು ಅಂತ ನಂಗೆ ರೀಸನ್ ಕರೆಕ್ಟಾಗಿ ಗೊತ್ತಾಗಲಿಲ್ಲ. ಇವಾಗ ನಾವು ಅನ್ಕೊಳೋದೇನಂತಂದರೆ, ಕಾವ್ಯ ಮೇ ಬಿ ಆ ಒಂದು ಊಟ ಮಾಡೋ ಟೈಮಲ್ಲಿ ಏನಾದ್ರು ಸಿಕ್ಕಾಪಟ್ಟೆ ರೇಗಿಸಿದ್ದ ಅವನು. ಸೊ ಅದಕ್ಕೆ ಅವರು ಅರ್ಧಕ್ಕೆ ಊಟ ಬಿಟ್ಟು ಹೊಂಟೋದ್ರು. ಸೊ ಅದಕ್ಕೋಸ್ಕರ ಏನಾದರೂ ಊಟ ಬಿಟ್ನ ಅಂತ. ಸೊ ಇನ್ನೊಂದು ಎಪಿಸೋಡ್ ಬಗ್ಗೆ ಚಿಕ್ಕದಾಗಿ ಒಂದು ನೋಡ್ಕೊಂಬರೋಣ ಏನಾಗಿದೆ ಅಂತ. ಆ್ಯಂಡ್ ಇನ್ನೊಂದು ಎಪಿಸೋಡ್ ಸ್ಟಾರ್ಟ್ ಆಗಿದೆ ಅಂತಲೇ ಅದೇ ಗಿಲ್ಲಿ ಆ್ಯಂಡ್ ಅಶ್ವಿನಿ ಅವರ ಒಂದು ಸೀಕ್ರೆಟ್ ಟಾಸ್ಕ್ ಇರುತ್ತಲ್ಲ, ಸೊ ಅಲ್ಲಿಂದನೇ ಸ್ಟಾರ್ಟ್ ಆಗುವಂಥದ್ದು. ಕಾವ್ಯಗೆ ಗಿಲ್ಲಿ ಕಣ್ಣೀರು ಹಾಕ್ಸೋವಂಥದ್ದು ಸ್ಟಾರ್ಟ್ ಆಗುತ್ತೆ. ಸೊ ರೇಗಿಸ್ತಾನೆ ಯಾವ ರೇಂಜಿಗೆ ರೇಗಿಸ್ತಾನೆ ಅಂತಂದರೆ, ಏನೇನು ಇಡೀ ಮನೆಯವರಿಗೆಲ್ಲ ಒಂದು ನಾಮಿನೇಷನ್ ಟೈಮು ಅದು ಇದು ಅಂತ ಬಂದಾಗ ಬೇರೆಯವರೆಲ್ಲ ಏನು ಕಾವ್ಯ ಹೇಳ್ತಾ ಇದ್ರಲ್ಲ, ಸೊ ಎಲ್ಲರದು ಸೇರಿಸ್ಬಿಟ್ಟು ಒಂದೇ ಸರಿ ಹೇಳ್ಬಿಟ್ಟ. ಇವನು ಕೆಲವೊಂದು ಸೇರಿಸಿ ಹೇಳ್ಬಿಟ್ಟ. ಸ್ನೇಹ ಅಂತ ಒಳಗೆ ಚೂರಿ ಆಗ್ತೀರಾ, ಆಮೇಲೆ ನಾಮಿನೇಟ್ ಮಾಡಿರೋವಂಥದ್ದು, ಜಂಟಿ ಆಗಿದೆ ತಪ್ಪು ಅನ್ನೋವಂಥದ್ದು ಅದ್ರಾಗಿರ್ಬೋದು. ಆ್ಯಂಡ್ ಬರೀ ಮೇಕಪ್ ಹಾಕೊಂಡು ತಿರುಗಾಡ್ತಿ ಅನ್ನೋವಂಥದ್ದಾಗಿರ್ಬೋದು. ಸೊ ಈ ಥರದ್ದು ಸುಮಾರು ಹೇಳಿದಾನೆ. ಫ್ರೀ ಪ್ರಾಡಕ್ಟು ಆ್ಯಂಡ್ ಸ್ಪಂದನೆಗೆ ಲಕ್ಕಿ ಅಂತ ಇದೀವಿ, ಬಟ್ ನೀನು ಲಕ್ಕಿ ಆಗಿರುವಂಥದ್ದು ಅನ್ನೋ ರೀತಿಯಲ್ಲಿ ಅದ್ರಾಗಿರ್ಬೋದು. ನೀನೇನು ದೊಡ್ಡ ಸುಂದರಿನ ಅನ್ನೋವಂಥದ್ದು, ಹಿಂಗೆ ಜಿಟ್ಟಿ ಗುದ್ಬಿಡ್ತೀನಿ ಅನ್ನೋವಂಥದ್ದು, ಊಟ ಕರೆದಿಲ್ಲ ಯಾಕೆ ಊಟ ಮಾಡೋಕ್ಕೆ ಬಂದಿದ್ದೆ ಅನ್ನೋವಂಥದ್ದು, ಏನೇನೇನೆಲ್ಲ ಟ್ರೈ ಮಾಡ್ದ. ಬಟ್ ಸುಮಾರು ಟ್ರೈ ಮಾಡಿದ್ದಾನೆ. ಏನೇನು ಹೇಳಬೇಕು ಏನು ಹೇಳಬಾರ್ದು, ಬೆಡ್ರೂಮು ಬಿಡಲಿಲ್ಲ, ಬಾತ್ರೂಮು ಬಿಡಲಿಲ್ಲ, ಕಿಚನಲ್ಲೂ ಬಿಡಲಿಲ್ಲ, ಗಾರ್ಡನ್ ಏರಿಯಾದಲ್ಲೂ ಬಿಡಲಿಲ್ಲ. ಸೊ ಎಲ್ಲೆಲ್ಲಿ ಹೋಗಿ ಏನೇನು ಮಾಡಬೇಕು ಪ್ರತಿಯೊಂದು ಕೂಡ ಮಾಡಿದ್ದಾನೆ. ಸೊ ಆದರೂ ಕೂಡ ಕಾವ್ಯ ಏನು ಅಂತಂದರೆ, ಎಲ್ಲೋ ಮಿಸ್ ಹೊಡಿತಾ ಇತ್ತಲ್ಲ, ಇವನು ಹಿಂಗೆ ಆಡಲ್ವಲ್ಲ, ಯಾಕೆ ಹಿಂಗೆ ಆಡ್ತಿದ್ದಾನೆ ಅಂತ ಧನುಷ್ ಹತ್ರ ಚರ್ಚೆ ಮಾಡಿದ್ಲು, ಸ್ಪಂದನ ಹತ್ರ ಚರ್ಚೆ ಮಾಡಿದ್ಲು, ಆ್ಯಂಡ್ ಸೂರಜ್ ಹತ್ರ ಕೂಡ ಚರ್ಚೆ ಮಾಡಿದ್ಲು. ಧನುಷ್ ಹತ್ರ ಹೇಳಿರೋದೇನು ಅಂತಂದರೆ, ಇವ್ನು ಹಿಂಗೆ ಆಡಲ್ಲ, ಯಾಕೆ ಹಿಂಗೆ ಆಡ್ತಿದ್ದಾನೆ ಅಂತ ಅಲ್ಲಿ ಶೇರ್ ಮಾಡ್ತಾ ಇದ್ಲು. ಬಟ್ ಧನುಷ್ ಯಾಕೆ ತಲೆ ಕೆಡಿಸ್ಕೊಂತೀಯ ಬಿಡು, ಏನಾದರೂ ಆಗಲಿ, ಏನಾದರೂ ಟಾಸ್ಕ್ ಏನಾದರೂ ಕೊಟ್ಟಿದ್ದಾರಾ ಸೀಕ್ರೆಟ್ ಟಾಸ್ಕು ಅನ್ನೋ ರೀತಿಯಲ್ಲಿ ಕೇಳ್ತಾಳೆ. ಬಿಕಾಸ್ ಅಲ್ಲಿ ಇನ್ನೊಂದು ಹೇಳಿದೆ ಏನಂತಂದರೆ, ನನಗೆ ಬೇರೆ ಯಾರಾದರೂ ಹೇಳಿದ್ರೆ ಏನು ಮ್ಯಾಟ್ರ್ ಆಗ್ತಿರಲಿಲ್ಲ, ಬಟ್ ಗಿಲ್ಲಿ ಹೇಳಿರೋದ್ರಿಂದ ಸೊ ಅದು ಯಾಕೋ ತೊಗೊಳ್ಲಿಕ್ಕೆ ಆಗ್ತಾಯಿಲ್ಲ. ಅವ್ನು ಯಾವತ್ತೂ ಹಿಂಗೆ ಆಡಲ್ಲ. ಬಟ್ ಕೆಲವೊಂದು ಮಾತಾಡಿದಕ್ಕೆ ಎಲ್ಲೋ ಸೀಕ್ರೆಟ್ ಟಾಸ್ಕ್ ಇರ್ಬೋದೇನೋ ಒಂದು ರೀತಿಯಲ್ಲಿ ನಗಾಡ್ಕೊಂಡು ಹೇಳಿದ್ಲು. ಅದಾದ್ರೂ ಸೂರಜ್ ಜೊತೆ ಡಿಸ್ಕಷನ್ ಮಾಡೋ ಟೈಮಲ್ಲೂ ಕೂಡ ಅಷ್ಟೇ. ಸೊ ಅಲ್ಲಿ ಅವಳಿಗೆ ಡೌಟ್ ಬಂದಿದೆ. ಅಂದರೆ ಅಲ್ಲಿ ಏನು ಆ ಆ್ಯಕ್ಟಿವಿಟಿ ರೂಮಿಂದ ಮೊನ್ನೆ ಒಂದು ಎಪಿಸೋಡಲ್ಲಿ ಹೊರಗಡೆ ಬಂದ್ರಲ್ಲ, ಸೊ ಅಲ್ಲಿ ಸ್ವಲ್ಪ ಟೈಮ್ ಆಲ್ಮೋಸ್ಟ್ 10 ನಿಮಿಷಗಳ ಕಾಲ ಒಂದು ಟೈಮ್ ತೊಗೊಂಡಿದ್ದಾರೆ. ಅಲ್ಲಿ ಸೂರಜ್ ಕೂಡ ಹೇಳ್ದೆ, ಅಶ್ವಿನಿಗೆ ಕೇಳಿದೆ ನಾನು, ಬಟ್ ಡೋರ್ ತೆಗಿಲಿಕ್ಕೆ ಲೇಟ್ ಮಾಡಿದ್ರು ಅಂತ ಅವ್ರು ಹೇಳಿದ್ರು. ಬಟ್ ಅಷ್ಟೆಲ್ಲ ಕೈಯಲ್ಲಿ ಹಿಡ್ಕೊಂಡು, ಅದೇನು ಲಕ್ಸುರಿ ಬಜೆಟ್ ಚಿಕನ್ ಎಲ್ಲ ಇದೆಯಲ್ಲ, ಸೊ ಅದನ್ನು ಹಿಡ್ಕೊಂಡು ಅದು ಹೆಂಗೆ 10 ನಿಮಿಷ ನಿಂತ್ಕೊತಾರೆ ಅಂದರೆ ಎಲ್ಲೋ ಸುಳ್ಳು ಹೇಳ್ತಿದ್ದಾರೆ ಅನ್ನೋವಂಥದ್ದು ಆಲ್ರೆಡಿ ತಲೆಗೆ ಬಂದುಬಿಟ್ಟಿದೆ ಅವರಿಗೆ. ಸೊ ಅದು ಎಲ್ಲೋ ತಪ್ಪು ಮಾಡಿದ್ರು ಅಂತ ನನಗನ್ಸುತ್ತೆ. ಸೊ 10 ನಿಮಿಷ ಇಡಬಾರ್ದು ಆಗಿತ್ತು ಒಳಗಡೆಗೆ, ಜಸ್ಟ್ ಹಿಂಗೆ ಹೇಳ್ಬಿಟ್ಟು ಸುಮ್ಮನೆ ಕಳಿಸ್ಬೋದಾಗಿತ್ತು. ಸೊ ಅದು ಮೇ ಬಿ ಸ್ವಲ್ಪ ಡೌಟ್ ಬರಲಿಕ್ಕೆ ಕಾರಣ ಆಯಿತು ಮನೆಯವರಿಗೆ. ಆ್ಯಂಡ್ ಆ ಡೌಟ್ ಬಂದರೂ ಕೂಡ ಅವಳಿಗೆ 100% ಕನ್ಫರ್ಮ್ ಇಲ್ಲ, ಸೀಕ್ರೆಟ್ ಟಾಸ್ಕೇ ಕೊಟ್ಟಿದ್ದಾರೆ ಅಂತ. ಎಲ್ಲೋ ಒಂದು ಕಡೆಗೆ ಒಂದು 20% 30% ಡೌಟ್ ಇದೆ. ಇವಾಗಲೂ ಕೂಡ ಇದೆ, ಈ ಎಪಿಸೋಡ್ ಆದಮೇಲೂ ಕೂಡ ಆ ಡೌಟ್ ಇದೆ. ಸೊ ಅದು ಕ್ಲಾರಿಟಿ ಯಾವಾಗ ಸಿಗುತ್ತೆ ಅಂದರೆ, ಅವನೇನೇ ಹೇಳಿದಾಗ ಅಥವಾ ಬಿಗ್ ಬಾಸ್ ಅವ್ರು ಹೇಳಿದಾಗಲೇ ಗೊತ್ತಾಗುವಂಥದ್ದು ಇದು ಸೀಕ್ರೆಟ್ ಟಾಸ್ಕು ಅಂತ. ಸೊ ಅವನು ಟ್ರೈ ಮಾಡ್ತಾನೆ ಅದನ್ನೇ. ಆಮೇಲೆ ಅವಳಿಗೊಂದು ಡೌಟ್ ಬಂದಾಗ ಹೋಗಿ ಡೈರೆಕ್ಟಾಗಿ ಅವಳಿಗೂ ಕೂಡ ಕೇಳ್ತಾನೆ. ಸೂರಜ್ ಹೇಳಿದಾಗ ಹೋಗಿ ಕೇಳಲ್ಲ ಅಂತಂದಾಗ, ನೀನು ಕೇಳು, ಬಟ್ ಅವನಂತೂ ಹೇಳಲ್ಲ. ಬಟ್ ಅವ್ನ ಎಕ್ಸ್ಪ್ರೆಷನ್ ಏನು ಹೇಳ್ತಾನಲ್ಲ ಅದ್ರ ಮೇಲೆ ತಿಳ್ಕೊಬೇಕಾಗುತ್ತೆ ಏನು ಅನ್ನೋದನ್ನು. ಬಟ್ ಅಲ್ಲಿ ಹೋಗಿ ಹೇಳೋ ಟೈಮಲ್ಲೂ ಕೂಡ ಅಷ್ಟೇ, ಅಲ್ಲಿ ಸೋಫಾ ಮೇಲೆ ಕೂತ್ಕೊಂಡಾಗ ಏನು ಮಾತುಕತೆ ನಡೆಯುತ್ತೆ, ಸೊ ಅಲ್ಲೂ ಕೂಡ ಅಷ್ಟೇ. ಅಲ್ಲೇನು ಹಿಂಗೆ ಇನ್ನೇನು ಬಾಯಿ ಬಿಡಿಸ್ಬೇಕು ಗಿಲ್ಲಿದು ಅಂತಂದಾಗ, ಗಿಲ್ಲಿ ಏನು ಮಾಡ್ತಾನೆ ಅಂತಂದರೆ ಇನ್ನೂ ಜಾಸ್ತಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಸೊ ಎಲ್ಲಿ ನನಗೆ ಓವರ್ಟೇಕ್ ಮಾಡಿಬಿಡ್ತಾಳೋ ತಿಳ್ಕೊಂಬಿಡ್ತಾಳೋ ಅನ್ನೋದಕ್ಕೆ ಅವ್ನು ಬಿಡೋದೇ ಇಲ್ಲ. ಸೊ ಇನ್ನೂ ಜಾಸ್ತಿ ಮೀನ್ಸ್ ರೇಗಿಸೋ ಅಂಥದ್ದು ಮಾಡ್ತಾನೆ. ಸೊ ಅವಾಗ ಅಗೇನ್ ಕಾವ್ಯ ಸ್ವಲ್ಪ ಸೀರಿಯಸ್ ಆಗಿ ಹೋಗ್ತಾಳೆ, ಅಲ್ಲಿಂದ ಎದ್ದು ಹೋಗ್ತಾಳೆ. ಅದಾದಮೇಲೆ ಗಾರ್ಡನ್ ಸೈಕಲ್ ತುಳಿಯೋ ಟೈಮಲ್ಲಿ ಸೊ ಅಲ್ಲೂ ಕೂಡ ಅಷ್ಟೇ, ಅಲ್ಲೂ ಬಿಡಲ್ಲ ಅವನು, ಅಲ್ಲೂ ಕೂಡ ರೇಗಿಸ್ತಾನೆ. ಅಲ್ಲೂ ಕೂಡ ರೇಗಿಸಿದ್ದಾದಮೇಲೆ ಕೊನೆಗೆ ಕಾವ್ಯ ಏನು ಮಾಡ್ತಾರೆ, ಸ್ಪಂದನ ಜೊತೆಗೆ ಡಿಸ್ಕಷನ್ ಮಾಡೋ ಟೈಮಲ್ಲಿ ಸೊ ಅಲ್ಲಿ ಮೀನ್ಸ್ ಗಿಲ್ಲಿ ಹಿಂಗೆ ಮಾಡ್ತಿದ್ದಾನೆ, ಯಾಕೆ ಹಿಂಗೆ ಮಾಡ್ತಾನೆ ಗೊತ್ತಾಗ್ತಿಲ್ಲ, ಟಾಸ್ಕ್ ಏನಾದರೂ ಕೊಟ್ಟಿರ್ಬೋದಾ ಹಾಗೆ ಹೇಗೆ ಅಂತಂದಾಗ, ಸ್ಪಂದನ ಕೂಡ ಅವರು ಮೇ ಬಿ ಡೌಟ್ ಇದೆ ಎಲ್ರಿಗೂ ಟಾಸ್ಕ್ ಕೊಟ್ಟಿರ್ಬೋದು ಅಂತ.
ಬಟ್ ಸ್ಪಂದನ ಜೊತೆಗೆ ಮಾತಾಡೋ ಟೈಮಲ್ಲಿ ಕಾವ್ಯ ಏನು ಮಾಡ್ತಾರೆ, ಅಲ್ಲಿ ಕಣ್ಣೀರು ಹಾಕ್ಬಿಡ್ತಾರೆ. ಕಣ್ಣೀರು ಹಾಕಿದ್ದಾದ್ಮೇಲೆ ಅದೇ ಒಂದು ಗಾರ್ಡನ್ ಏರಿಯಾದಲ್ಲಿ ನೈಟಲ್ಲಿ ಏನು ಸೈಕಲ್ ತುಳಿಯೋ ಟೈಮಲ್ಲಿ ಚರ್ಚೆ ನಡೀತಾ ಇರುತ್ತೆ. ಈ ಕಣ್ಣೀರು ಹಾಕಿರೋವಂಥದ್ದು ವಿಷಯನ ಸ್ಪಂದನ ಅವರು ಗಿಲ್ಲಿಗೆ ಹೇಳ್ತಾರೆ. ಸೊ ಈ ಥರ ಯಾಕೋ ಮಾಡ್ತಿದ್ಯಾ, ಸೊ ಅವ್ರು ಫುಲ್ ಅಳ್ತಾ ಇದ್ಲು ಹಂಗೆ ಹಿಂಗೆ ಅಂತಂದಾಗ ಅಲ್ಲಿಗೆ ಅವನು ಸ್ಟಾಪ್ ಮಾಡೋವಂಥದ್ದು. ಅಲ್ಲಿವರೆಗೂ ಕೂಡ ಅವ್ನು ಸ್ಟಾಪೇ ಮಾಡಿಲ್ಲ, ಫುಲ್ ಸೀರಿಯಸ್ ಆಗಿ ತಗೊಂಡ್ಬಿಟ್ಟಿದೆ ಫುಲ್ ಟಾಸ್ಕ್ ಅನ್ನೋವಂಥದ್ದು. ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ದಾನೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದಾದಮೇಲೆ ಇನ್ನೊಂದು ಏನಂತಂದರೆ ಫೋಟೋ ಫ್ರೇಮ್ದು. ಸೊ ಫೋಟೋ ಫ್ರೇಮ್ದು ಕೂಡ ಅಷ್ಟೇ. ಸೊ ಅವನಿಗೆ ಒಂದು ಟೈಮ್ ಸಿಕ್ಕಿರುವಂಥದ್ದು, ಹೊರಗಡೆ ಎಲ್ಲ ಸೈಕಲ್ ತುಳಿತಾ ಇದ್ರಲ್ಲ, ಎಲ್ಲರೂ ಕೂಡ ಅಲ್ಲಿ ಕೂತ್ಕೊಂಡಾಗ ಅಶ್ವಿನಿ ಆ್ಯಂಡ್ ಅವ್ರಿಬ್ಬರೇ ಒಳಗಡೆ ಇದ್ದಂಥದ್ದು. ಸೊ ಅಲ್ಲಿ ಅದನ್ನು ಫೋಟೋ ಫ್ರೇಮ್ ತೊಗೊಂಡೋಗಿ ಯಾವುದೋ ಸ್ಟೋರ್ ರೂಮ್ ತೊಗೊಂಡೋಗಿರ್ತಾನೆ ಫೋಟೋ ಫ್ರೇಮ್ನ. ಸೊ ಅದಾದಮೇಲೆ ಅಷ್ಟೇ. ಸೊ ಎಲ್ಲರೂ ಕೂಡ ಅಲ್ಲಿ ಡೌಟ್ ಬಂದ್ಬಿಡುತ್ತೆ. ಫಸ್ಟ್ ಬಂದಿರುವಂಥದ್ದು ಸ್ಪಂದನಾಗೆ ಡೌಟ್ ಬರುತ್ತೆ. ಸ್ಪಂದನಾಗೆ ಡೌಟ್ ಬಂದಮೇಲೆ ಏನಾಗುತ್ತೆ ಅಂದರೆ, ಇಡೀ ಮನೆಗೆ ಹೋಗಿ ಹೇಳ್ದಾದ್ಮೇಲೆ ಎಲ್ಲೋ ಕಿಚನ್ ಚಪ್ಪಾಳೆ ಫೋಟೋ ಫ್ರೇಮ್ ಕಾಣಿಸ್ತಾ ಇಲ್ಲ ಅಂತ ಅಂದಾಗ, ಸೊ ಅಲ್ಲಿ ಎಲ್ಲರೂ ಕೂಡ ಹುಡ್ಕಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಫೋಟೋ ಫ್ರೇಮಲ್ಲಿ ಎತ್ತಿದ ಮೇಲೂ ಕೂಡ ಅಷ್ಟೇ ಯಾವ ರೇಂಜ್ ತಲೆಗೆ ಓಡಿಸಿದ್ದಾನೆ ಅಂತಂದರೆ, ಅಲ್ಲಿ ರಕ್ಷಿತಾದ ಒಂದನ್ನೇ ಬಿಟ್ಬಿಟ್ಟು ಸೊ ಎಲ್ಲರೂ ಕೂಡ ತೊಗೊಂಡೋಗಿದ್ದಾನೆ. ಅಂದರೆ ರಕ್ಷಿತಾ ಮೇಲೆ ಬರಲಿ ಅನ್ನೋದಕ್ಕೋಸ್ಕರ. ಬಟ್ ಅಲ್ಲಿ ಅವನು ಬುದ್ಧಿವಂತಿಗೆ ಓಡಿಸೋಕೆ ಹೋಗ್ಬಿಟ್ಟು ಒಂದು ತಪ್ಪು ಮಾಡಿಬಿಟ್ಟ. ಅಲ್ಲಿ ರಕ್ಷಿತಾ ಫೋಟೋ ಮೇಲೆ ಇದ್ದಂಥದ್ದು. ಸೊ ರಕ್ಷಿತಾ ಮೇಲೆ ಬರಬೇಕು ಅನ್ನೋ ಕಾರಣಕ್ಕೆ ಆ ಫೋಟೋ ಫ್ರೇಮ್ ಬಿಟ್ಬಿಟ್ಟು ಮಿಕ್ಕಿದೆಲ್ಲ ತೊಗೊಂಡೋದ. ಅಲ್ಲೇನಾಯ್ತು ಅಂದ್ರೆ ಚೈತ್ರ ಒಂದು ತಲೆ ಓಡಿಸ್ಬಿಟ್ಲು. ಅಂದರೆ ರಕ್ಷಿತಾಗೆ ಚೇರ್ ಹಾಕೊಂಡ್ರು ಕೂಡ ಎಟ್ಕಲ್ಲ, ಅವಳು ಎತ್ತಕ್ಕೆ ಸಾಧ್ಯನೇ ಇಲ್ಲ ಅಂತ ಪ್ರೂವ್ ಮಾಡ್ಬಿಟ್ಲು. ಇದು ಒಂದು ರೀತಿಯಲ್ಲಿ ಲಾಜಿಕ್ ಕರೆಕ್ಟಾಗೇ ಇತ್ತು. ಅದಾದಮೇಲೆ ಅವನ ಮೇಲೇ ತಿರುಗಿ ಬಿದ್ರು. ಸೊ ನೀನು ದೇವ್ರ ಮೇಲೆ ಆಣೆ ಮಾಡು ಹಾಗೆ ಹೀಗೆ ಅಂತೆಲ್ಲ ಮಾತುಕತೆ ನಡೀತು. ಬಟ್ ದೇವ್ರ ಮೇಲೆಲ್ಲ ಆಣೆ ಮಾಡಂಗಿದ್ರೆ ಬಿಗ್ ಬಾಸ್ ಮನೆ ಒಳಗಡೆಗೆ ಯಾವುದೂ ಕೂಡ ಸೀಕ್ರೆಟಾಗಿ ಉಳ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಕೆಲವರು ಇವಾಗ ಮಾಡಿದ್ರು ತಪ್ಪು, ಮಾಡಿಲ್ಲ ಅಂದ್ರೂ ಕೂಡ ತಪ್ಪೇ ಇವಾಗ. ಸೊ ಆ ದೇವರು ತಂದಿರೋವಂಥದ್ದು ಎಲ್ಲೋ ಬೇಡವಾಗಿತ್ತು ಅಂತ ನನಗನ್ಸುತ್ತೆ. ಕೊನೆಗೂ ಅಲ್ಲಿ ಕೆಲವರೆಲ್ಲ ಗೆಸ್ ಮಾಡಿದ್ರು, ಮೀನ್ಸ್ ಇದು ಪಕ್ಕಾ ಸೀಕ್ರೆಟ್ ಟಾಸ್ಕ್ ಅನ್ನೋವಂಥದ್ದಾಗಿರ್ಬೋದು, ಆ್ಯಂಡ್ ಎಲ್ಲೋ ಬಚ್ಚಿಟ್ಟಿದ್ದಾರೆ ಅನ್ನೋಂಥದ್ದಾಗಿರ್ಬೋದು. ಆ್ಯಂಡ್ ರಾಶಿಕಾರ್ ಕೆಲವೊಬ್ಬರೆಲ್ಲ ಮೇ ಬಿ ರಾಶಿಕಾರೇ ಫಸ್ಟ್ ಹಿಡಿದಂತ ಅನ್ಸುತ್ತೆ. ಅವ್ರು ಇಲ್ಲೆಲ್ಲ ಇಟ್ಟಿರ್ಲಿಕ್ಕೆ ಸಾಧ್ಯನೇ ಇಲ್ಲ, ತೊಗೊಂಡೋಗಿ ಸ್ಟೋರ್ ರೂಮಲ್ಲಿ ಇಟ್ಟಿರ್ತಾರೆ ಅನ್ನೋ ರೀತಿಯಲ್ಲಿ ಹೇಳಿರುವಂಥದ್ದು. ಆ್ಯಂಡ್ ಅದು ಸ್ಟೋರ್ ರೂಮಲ್ಲೇ ಇಟ್ಟಿರುವಂಥದ್ದು. ಸೊ ಈ ರೀತಿಯ ಒಂದು 2 ಟಾಸ್ಕ್ಗಳು ಕೂಡ ಕೊನೆಗೆ ಕಂಪ್ಲೀಟ್ ಮಾಡ್ತಾರೆ. ಆ್ಯಂಡ್ ನನಗನ್ಸಿರೋದೇನು ಅಂತಂದರೆ, ಆ ಒಂದು ಕಾವ್ಯಗೆ ಅಳಿಸೋವಂಥ ಟಾಸ್ಕು ಸುಮಾರು ಜನಕ್ಕೆ ಇದು ಬೇಕಿತ್ತ, ಒಳ್ಳೆ ಸ್ಯಾಡಿಸ್ಟ್ ಥರ ಆಡ್ತಿದ್ದಾರೆ ಬಿಗ್ ಬಾಸು ಹಾಗೆ ಹೀಗೆ ಅಂತೆಲ್ಲ ನಡೀತಾ ಇತ್ತು, ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇತ್ತು. ಬಟ್ ನನಗೆ ಅನ್ಸೋದೇನು ಅಂತಂದರೆ, ಇದರಿಂದ ಮೇ ಬಿ ಇನ್ನೊಂದು ಚೂರು ಅವ್ರದ್ದು ಬಾಂಡ್ ಇನ್ನೂ ಸ್ಟ್ರಾಂಗೇ ಆಗುತ್ತೆ ಹೊರತು ಮೇ ಬಿ ಕಡಿಮೆ ಆಗಲ್ಲ ಅಂತ ನನಗನ್ಸುತ್ತೆ. ಒಂದು ಜೆನ್ಯೂನ್ ಆಗಿರುವಂಥ ಫ್ರೆಂಡ್ಶಿಪ್ ಅಂತೂ ಇದೆ. ಕೆಲವು ಟೈಮಲ್ಲಿ ರೇಗಿಸಿದ್ದಾನೆ ಗಿಲ್ಲಿ, ಕೆಲವು ಟೈಮಲ್ಲಿ ಅಳಿಸಿದ್ದಾನೆ. ಈ ಒಂದು ಇದರಲ್ಲಿ ನೋಡೋಕೋದ್ರೆ ಕೆಲವು ಟೈಮಲ್ಲೆಲ್ಲ ಈ ಒಂದು ಸಾರಿ ಅಳಿಸಿದ್ದಾನೆ, ಸುಮಾರು ಸಾರಿ ನಗಿಸಿದಾನು ಕೂಡ. ಅದೊಂದು ಟ್ರೂ ಆಗಿರುವಂಥ ಒಂದು ಫ್ರೆಂಡ್ಶಿಪ್ ಇದೆ. ಆಮೇಲೆ ಇಬ್ಬರು ಕೂಡ ಒಬ್ಬರ ಮೇಲೆ ಒಬ್ಬರಿಗೆ ನಂಬಿಕೆ ಇದೆ. ಸೊ ಅವನು ಹಾಗೆ ಹೇಳಲ್ಲ ಅಂತ ಕಾವ್ಯಾಗಿದೆ, ಆ್ಯಂಡ್ ಕಾವ್ಯ ಈ ರೀತಿಯಲ್ಲಿ ಮಾಡಲ್ಲ ಅಂತ ಗಿಲ್ಲಿಗಿದೆ. ಸೊ ಇಂಥ ಟೈಮಲ್ಲಿ ಒಂದು ಆ ಬಾಂಡ್ ಇದೆಯಲ್ಲ, ಅದಕ್ಕೊಂದು ಸ್ವಲ್ಪ ಅಗ್ನಿ ಪರೀಕ್ಷೆ ಅಂತಲೇ ಹೇಳ್ಬೋದು. ಇದಾದಮೇಲೆ ಅಲ್ಲಿ ಅಗೇನ್ ರಘು ಆ್ಯಂಡ್ ನಮ್ಮ ಧನುಷ್ ಅವ್ರು ತೊಗೊಂಡಿರೋಂಥ ನಿರ್ಧಾರ, ಸೊ ಇಡೀ ಮನೆ ಮಲ್ಕೋಬೇಕು ಅಂತಂದರೆ ಇವರು ಇಡೀ ರಾತ್ರಿ ಸೊ ಆ ಒಂದು ಸೈಕಲ್ ಹಂಗೆ ಪೆಡಲ್ ಹೊಡಿತಾ ಇರಬೇಕು ಅನ್ನೋ ರೀತಿಯಲ್ಲಿ. ಫಸ್ಟಿಗೆ ರಘು ಅವರು ಸ್ವಲ್ಪ ಹಿಂದೇಟ್ ಹಾಕ್ತಾರೆ, ಬಿಕಾಸ್ ಕಾಲು ನೋವೆಲ್ಲ ಇರೋದ್ರಿಂದ. ಸೊ ಬೆಳಿಗ್ಗೆ ಗಂಟ ಹೆಂಗೆ ತುಳಿಯೋದು ಅನ್ನೋ ರೀತಿಯಲ್ಲಿ. ಬಟ್ ಧನು ಈ ಕಡೆಯಿಂದ ರೆಡಿ ಇದ್ದ, ಸೊ ನಮ್ಮ ಬೆಳಿಗ್ಗೆ ಗಂಟ ಮಾಡೋಣ ಅಂತ. ಬಟ್ ಅವ್ರೇನು ಮಾಡೋಕ್ಕಾಗಲ್ಲ ಅಂದರೆ ಬೇರೆಯವರಿಗೆ ಸೂಚಿಸಬೇಕಾಗಿತ್ತು, ಬೇರೆ ಯಾರಿಗಾದ್ರೂ. ಬಟ್ ಅಲ್ಲಿ ಒಪ್ಕೊತಾರೆ. ಆ್ಯಂಡ್ ರಘು ಕೂಡ ಅಷ್ಟೇ. ಸೊ ಏನೋ ಒಂದು ಧೈರ್ಯ ಮಾಡ್ಕೊಂಡು ಹಂಗೆ ಒಪ್ಕೊಂಡ್ಬಿಡ್ತಾರೆ. ಬಟ್ ಇಬ್ಬರು ಕೂಡ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ರು. ಅದರಲ್ಲೂ ಮುಖ್ಯವಾಗಿ ಧನುಷ್ ಸಖತ್ತಾಗಿ ಮಾಡಿದ್ರು. ಆ್ಯಂಡ್ ಈ ಕಡೆಗೆ ರಘು ಕೂಡ ಕಮ್ಮಿ ಎಫರ್ಟ್ ಹಾಕಿಲ್ಲ, ಬಿಕಾಸ್ ಆ ಒಂದು ಕಾಲು ನೋವು ಇದೆ ಅಂತೆ. ಕಾಲು ನೋವು ಇಟ್ಕೊಂಡು ಆ ಒಂದು ಏಜ್ ಫ್ಯಾಕ್ಟರು ಎಲ್ಲ ಸೇರೂ ಕೂಡ ಇಬ್ಬರು ಅದ್ಭುತವಾಗಿ ಮಾಡಿದ್ರು ಅಂತಲೇ ಹೇಳ್ತೀನಿ. ಆ್ಯಂಡ್ ಒಂದು ನನಗೆಲ್ಲೋ ಬೇಜಾರಾಗಿದ್ದೇನು ಅಂತಂದರೆ, ಇವರಿಬ್ಬರು ಇಲ್ಲೋ ಅಷ್ಟು ಕಷ್ಟಪಟ್ಟು ತುಳಿತಾ ಇದ್ದಾರೆ, ಇವರು ಎಲ್ಲ ಹೋಗಿ ಮಲ್ಕೊಳ್ಳಿ ಅಂತ. ಲೈಟ್ ಆಫ್ ಆಗಿ ಎಲ್ಲ ಆದಮೇಲೂ ಕೂಡ ಇವರಿಬ್ಬರು ಇಲ್ಲ ಕಿತ್ತಾಡ್ಕೊತಿದ್ದಾರೆ. ಅಂದರೆ ಆ ಫೋಟೋ ಫ್ರೇಮ್ ಯಾರು ತೊಗೊಂಡ್ರು, ಇವ್ರು ಸೀಕ್ರೆಟ್ ಟಾಸ್ಕ್ ಕೊಟ್ಟಿದ್ದಾರಾ ಅಂತ ಹೇಳ್ಕೊಂಡು ಆ ಫೋಟೋ ಫ್ರೇಮ್ ಹುಡುಕ್ಲಿಕ್ಕೇ ಟ್ರೈ ಮಾಡ್ತಿದ್ದಾರೆ. ಸೊ ಅಲ್ಲಿ ಕಾವ್ಯಗೆ ರೇಗಿಸಿದ್ದು ಎದು ಮಾಡಿದ್ದು ಏನೂ ಇವರಿಗೆ ಸೀಕ್ರೆಟ್ ಟಾಸ್ಕ್ ಅಂತ ಅನಿಸಿಲ್ಲ. ಕೆಲವರಿಗೆ ಡೌಟ್ ಬಂದಿದೆ ಅಲ್ಲಿ, ಸೂರಜ್ ಆಗಿರ್ಬೋದು, ಆ್ಯಂಡ್ ಸ್ಪಂದನ ಇನ್ಕ್ಲೂಡಿಂಗ್ ರಜತ್ಗೂ ಕೂಡ ಡೌಟ್ ಬಂದಿದೆ. ಇವ್ನು ಯಾಕೆ ಹಿಂಗೆ ಆಡ್ತಿದ್ದಾನೆ, ಇವನು ಊಟ ಎಲ್ಲ ಬಿಟ್ಕೊಂಡು ಅನ್ನೋ ರೀತಿಯಲ್ಲಿ ಕೂಡ ಕ್ವಶನ್ ಕೇಳ್ದ. ಇನ್ನು ಯಾಕೋ ವಿಚಿತ್ರವಾಗಿ ಆಡ್ತಿದ್ದೆ ಹಂಗೆ ಹಿಂಗೆ ಅಂತ ಕೆಲವೊಂದು ಮಾತುಗಳು ಅಂದ. ಅವನಿಗೆ ಕೂಡ ಡೌಟ್ ಬಂದಿದೆ, ಸೀಕ್ರೆಟ್ ಟಾಸ್ಕ್ ಇರ್ಬೋದು ಅಂತ. ಅದಾದಮೇಲೆ ಫೋಟೋ ಫ್ರೇಮ್ ಆಗಿದ್ದಾದ್ಮೇಲೆ ಇಲ್ಲಿ ಸೈಕಲ್ ತುಳಿತಿದ್ದಾರೆ. ಸೊ ಫೋಟೋ ಫ್ರೇಮ್ ಎಲ್ಲೋ ಮಿಸ್ ಆಗಿದೆ, ಸೀಕ್ರೆಟ್ ಟಾಸ್ಕ್ ಅಂತ ಏನೋ ಡೌಟ್ ಬಂದಿದೆ. ಅದು ಗೊತ್ತಿದ್ರು ಕೂಡ ಏನೋ ಒಂದು ಸೀಕ್ರೆಟ್ ಟಾಸ್ಕ್ ಇರುತ್ತೋ ಇರಲ್ಲೋ ಗೊತ್ತಿಲ್ಲ. ಬಟ್ ನಿಮಗೋಸ್ಕರ ನೀವು ನಿದ್ದೆ ಮಾಡಲಿ ಅಂತ ಇಬ್ಬರು ಕಷ್ಟಪಡ್ತಿದ್ದಾರೆ ಅಂತಂದಾಗ ಸುಮ್ಮನೆ ಹೋಗ್ಬಿಟ್ಟು ಮನೆಗೆ ಕೊಡೋದು ಬಿಟ್ಬಿಟ್ಟು ಅದ್ರ ಬಗ್ಗೆ ಒಳ್ಳೆ ಡಿಟೆಕ್ಟಿವ್ ಆಫೀಸರ್ ಥರ ಈ ಚೈತ್ರ, ಈ ರಜತ್ ಇವರೇ ಅದಕ್ಕೆ ಲೀಡ್ಗಳು. ಸೊ ಹುಡುಕಕ್ಕೆ ಟ್ರೈ ಮಾಡ್ತಿದ್ದಾರೆ. ಏನು ಹುಡುಕಕ್ಕೆ ಟ್ರೈ ಮಾಡಿದ್ರೋ ಗೊತ್ತಿಲ್ಲ, ಸಿಕ್ತು ಅಂತಲೇ ಇಟ್ಕೊಳ್ಳೋಣ ಏನಾಗಿರೋವಂಥದ್ದು. ಅಥವಾ ಸೀಕ್ರೆಟ್ ಟಾಸ್ಕ್ ಅಂತ ಇದ್ರೂ ಕೂಡ ಗೆದ್ದರು ಏನಾಗ್ತಿತ್ತು, ನಿಮಗೇನೋ ಲಾಸ್ ಆಗ್ತೈತಾ? ನನ್ನ ಪ್ರಕಾರ ಏನಿಲ್ಲ, ಇವ್ರಿಗೆ ಲಾಸೇ ಇರ್ತಿರ್ಲಿಲ್ಲ. ಸೊ ಅವ್ರವ್ರ ಲಾಭ ಏನಿತ್ತೋ ಪಡ್ಕೊತಾ ಇದ್ರು. ಬಟ್ ಅದನ್ನು ಅನ್ನೆಸೆಸರಿಯಾಗಿ ಕಿರಿಚಾಡುವಂಥದ್ದು. ಅದರಲ್ಲೂ ಚೈತ್ರ ಅಂತೂ ಒಂದ್ಸರಿ ಅಶ್ವಿನಿ ಕಡೆಗೆ ಹೋಗ್ತಾರೆ, ಒಂದ್ಸರಿ ಗಿಲ್ಲಿ ಕಡೆಗೆ ಹೋಗ್ತಾರೆ, ಇಡೀ ಮನೆಯವ್ರ ಜೊತೆ ಹೋಗ್ಬಿಟ್ಟು ಎಲ್ಲ ಹುಡ್ಕೊಳ್ಳೋವಂಥ ಪ್ರಯತ್ನ ಮಾಡ್ತಾರೆ. ಅಶ್ವಿನಿ ಹತ್ರ ಹೋಗ್ಬಿಟ್ಟು ಗಿಲ್ಲಿ ಒಪ್ಕೊಂಡ ಅಂತೇಳಿ ಸುಳ್ಳು ಹೇಳೋವಂಥದ್ದಂತೆ. ಅಷ್ಟು ಕಿರ್ಚಾಡುವಂಥದ್ದು ಏನಾಯಿತು, ಅಲ್ಲಿಗೆ ಕೆಲವರಿಗೆ ನಿದ್ದೆ ಡಿಸ್ಟರ್ಬ್ ಆಯಿತು. ಒಂದು ಅಶ್ವಿನಿ ಡಿಸ್ಟರ್ಬ್ ಆಯಿತು,
ಧ್ರುವಂತ ಡಿಸ್ಟರ್ಬ್ ಆಯಿತು. ಆ್ಯಂಡ್ ಅಲ್ಲಿ ಹೇಳಿದ್ರು ಕೂಡ ನೀವೆಲ್ಲ ಬೊಬ್ಬೆ ಏನು ಕೊಡ್ಕೊತಿದ್ರು, ನನಗೆ ಇದೇ ಡಿಸ್ಟರ್ಬ್ ಆಗಲ್ವಾ ಅನ್ನೋ ರೀತಿನಲ್ಲಿ. ಸೊ ಖಂಡಿತವಾಗ್ಲೂ ಅಲ್ಲಿ ಯಾರು ಮೇ ಬಿ ಧನು ಆರ್ ರಘು ಅಂತ ಅನ್ಸುತ್ತೆ, ಅವರು ಕೂಡ ಹೇಳಿದ್ರು ಮಲ್ಕೊಳ್ಳಿ, ನಾವು ಅಲ್ಲಿ ಎಷ್ಟೊಂದು ಎಫರ್ಟ್ ಹಾಕಿ ಮಾಡ್ತಿದ್ವಿ ಅಂತ ಅದಕ್ಕೇನು ಬೆಲೆ ಇಲ್ಲದಂಗೆ ಆಗುತ್ತೆ. ಕೊನೆಗೂ ಹೋಗಿ ಎಲ್ಲರೂ ಕೂಡ ಮಲ್ಕೊಂತಾರೆ. ಆ್ಯಂಡ್ ಬೆಳಗಿನ ಜಾವದವರೆಗೂ ಕೂಡ ಸೊ ಇವರಿಬ್ರು ಆ ಸೈಕಲ್ಗಳನ್ನು ಹೊಡೆದು ಒಟ್ಟಿನಲ್ಲಿ ಟಾಸ್ಕ್ ಅಂತೂ ಕಂಪ್ಲೀಟ್ ಮಾಡ್ತಾರೆ ಆ ಸೈಕಲ್ದು. ಆ್ಯಂಡ್ ಎಲ್ಲರೂ ಕೂಡ ಅಪ್ರಿಷಿಯೇಟ್ ಮಾಡ್ತಾರೆ, ಖಂಡಿತವಾಗ್ಲೂ ಅಪ್ರಿಷಿಯೇಟ್ ಮಾಡಲೇಬೇಕು. ಸೊ ಆ ಒಂದು ಮಟ್ಟಿಗೆ ರಾತ್ರಿ ಇಡೀ ಪೂರ್ತಿ ಸೈಕಲ್ ಇಬ್ಬರೇ ತುಳಿಯೋದು ಅಂತಂದರೆ ತುಂಬ ಅಂದರೆ ತುಂಬ ಕಷ್ಟ. ಆ್ಯಂಡ್ ಅದು ಕಾಲುಗಳು ಫುಲ್ ಕಂಪ್ಲೀಟ್ ಆಗಂತೂ ಪೇನ್ ಬಂದೇ ಬರುತ್ತೆ. ಆ್ಯಂಡ್ ಇದ್ರ ಜೊತೆಗೆ ಕೆಲವೊಂದು ಘಟನೆಗಳು ಕೂಡ ನಡೆದಿದೆ ಮನೆ ಒಳಗಡೆ. ಅಂದರೆ ಈ ರಘು ಗಿಲ್ಲಿಗೆ ರೇಗಿಸುವಂಥದ್ದು ಅದಾಗಿರ್ಬೋದು, ರಕ್ಷಿತಾ ಗಿಲ್ಲಿಗೆ ರೇಗಿಸುವಂಥದ್ದು. ಆ್ಯಂಡ್ ರಘು ಅವರು ಮೇ ಬಿ ಅದೇ ಏನೋ ಚಿಕನ್ ಲೆಗ್ ಪೀಸ್ ಕೊಡು ಹಾಗೆ ಹೀಗೆ ಅಂತ ಕೇಳ್ತಾ ಇದ್ರು. ಸೊ ಅಲ್ಲಿ ಅವ್ನು ನಾನೇ ಕೊಡಲಿ, ನಾನು ಕೊಡಲ್ಲ, ಇವಾಗ ನಾನು ಕಿಚನ್ ನಮ್ಮದು, ಎಷ್ಟು ನಾನು ಕಾಡಿಸಿದ್ಯಾ ನೀನು, ಸೊ ನಾನು ಇವಾಗ ಕಾಡಿಸ್ತೀನಿ, ನಾನು ಕೊಡಲ್ಲ ಅಂತ ಅವನು. ಅದಾದ್ಮೇಲೆ ರಕ್ಷಿತಾ ಅದು ಯಾಕೋ ಗೊತ್ತಿಲ್ಲಪ್ಪ ಗಿಲ್ಲಿಯಿಂದನೇ ಬಿದ್ದುಬಿಟ್ಟಿದ್ದಾಳೆ, ಸುಮ್ಮನೆ ಇರಿಟೇಟ್ ಮಾಡುವಂಥದ್ದು, ಆಮೇಲೆ ಅವನಿಗೆ ಇರಿಟೇಟ್ ಮಾಡೋದು. ಸೊ ಮೊದಲೇ ಅವನು ಇವಾಗ ಈ ಟಾಸ್ಕ್ ವಿಚಾರದಲ್ಲಿ ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದಾನೆ. ಸೊ ಅಂದರೆ ಸಿಕ್ಕಾಪಟ್ಟೆ ಊಟ ಮಾಡೋದಕ್ಕೂ ಕೂಡ ಅವನಿಗೆ ಆಗ್ತಾ ಇಲ್ಲ. ಸೊ ಅದಕ್ಕೆ ಊಟ ಬಿಟ್ಟನಂತ ನನಗನ್ಸುತ್ತೆ. ಈ ಒಂದು ಒಟ್ಟಿನಲ್ಲಿ ಟಾಸ್ಕ್ ಕಂಪ್ಲೀಟ್ ಮಾಡಬೇಕು ಎರಡೂ ಕೂಡ. ಸೊ ಅದಾದಮೇಲೆ ನಾನು ಊಟ ಮಾಡಬೇಕು ಅನ್ನೋ ಒಂದು ನಿರ್ಧಾರ ಮಾಡಿನೇ ಸೊ ಅದಕ್ಕೆ ಊಟ ಮಾಡಿಲ್ಲ ಅಂತ ಅನ್ಸುತ್ತೆ. ಸೊ ಅದಕ್ಕೋಸ್ಕರ ಬೆನ್ನಿಗೆ ಬಿದ್ದುಬಿಟ್ಟಿದ್ದ ಕಾವ್ಯಗೆ. ಸೊ ಅದೆಲ್ಲ ಮಾಡಿದ್ಮೇಲೆ ಊಟ ಮಾಡೋಣ ಅಂತ ಅವನು. ಸೊ ಈ ಕಡೆ ನೋಡಿದ್ರೆ ಇವಳು ಬೇರೆ ಅವ್ನು ಹಿಂದೆ ಬಿದ್ದುಬಿಟ್ಟವಳೆ, ಸುಮ್ಮನೆ ಅದು ರೇಗಿಸೋವಂಥದ್ದು, ಅದು ಮಾಡೋವಂಥದ್ದು, ಇದು ಮಾಡೋವಂಥದ್ದು. ಸೊ ಲೈವಲ್ಲಿ ನೋಡಿದೆ ನಾನು, ಅಲ್ಲಿ ಗಿಲ್ಲಿ ಕೇಳ್ತಾನೆ, ನಾನೇನಾದ್ರು ಲವ್ ಮಾಡ್ತಿದ್ಯಾ ನೀನು ಅಂತ ಕೇಳ್ತಾನೆ. ಅದು ಇರ್ಬೇಕೇನಪ್ಪ, ಸುಮಾರು ದಿವಸಗಳಿಂದ ಒಂದು ಏನಂತಂದರೆ ರೀಲ್ ಓಡಾಡ್ತಾ ಇರುತ್ತೆ ಇನ್ಸ್ಟಾಗ್ರಾಮಲ್ಲಿ ಎಲ್ಲಿ ಇಲ್ಲುವೆ. ಸೊ ಅದು ನನಗೆ ನೀವು ಇಷ್ಟ, ಕಾವ್ಯಗೆ ಮೀನ್ಸ್ ಅಂದರೆ ನಿಮಗೆ ಕಾವ್ಯ ಇಷ್ಟ, ಸೊ ನಿಮಗೆ ನಾನು ಇಷ್ಟ ಅನ್ನೋವಂಥದ್ದು ಒಂದು ರೀಲ್ ಓಡಾಡ್ತಾ ಇರುತ್ತೆ. ಸೊ ಅದಕ್ಕೆ ಇವತ್ತು ಕೇಳಬಿಟ್ಟ ಲೈವಲ್ಲಿ ಅವನು, ನೀನು ಲವ್ ಮಾಡ್ತಿದ್ದೆ ನಾನು ನೀನು ಅನ್ನೋ ರೀತಿಯಲ್ಲಿ. ಅಲ್ಲಿ ಕಾವ್ಯ ಫುಲ್ ನಗಾಡ್ತಾ ಇದ್ರು. ಸೊ ಈ ಥರದ್ದು ಏನಂತಂದರೆ ಕೆಲವು ಈ ಎಪಿಸೋಡಲ್ಲಿ ಇಲ್ಲದಿರೋ ಅಂಥ ಒಂದು ಫನ್ನಿ ಮೂಮೆಂಟ್ಗಳು ಸೊ ಲೈವಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಈ ಎಪಿಸೋಡಲ್ಲಿ ಕೆಲವೊಂದು ಬೋರಿಂಗ್ ಆಗಿರೋವಂಥದ್ದು ಸ್ಯಾಡಿಸ್ಟ್ ಥರ ಎಪಿಸೋಡ್ಗಳಲ್ಲಿ ಕಟ್ ಮಾಡ್ತಾರೆ, ಅದೇನಕ್ಕೆ ಅಂತ ಗೊತ್ತಿಲ್ಲ. ಸೊ ಅಷ್ಟೊಂದು ಕಾಟ ಕೊಡ್ತಿರ್ಬೇಕಾದ್ರೆ ರಕ್ಷಿತಾಗೆ ಕೋಲ್ ತಗೊಂಡು ಹೊಡೆಯೋಕ್ಕೆಲ್ಲ ಹೋಗಿದ್ದ ಅವನು ನಮ್ಮ ಗಿಲ್ಲಿ. ಆ್ಯಂಡ್ ಇದಾದ್ಮೇಲೆ ಕೆಲವೊಂದು ಲೈವ್ ಅಪ್ಡೇಟ್ಗಳಿದ್ದಾವೆ. ಆ್ಯಂಡ್ ಇವತ್ತಿನೊಂದು ಎಪಿಸೋಡಲ್ಲಿ ನೋಡ್ತಾ ಇದ್ರೆ ನೀವು, ಅದೇ ಮೆಣಸಿನಕಾಯಿ ಒಂದು ಹಾರ ಹಾಕುವಂಥದ್ದು. ಅಂದರೆ ಬಿಗ್ ಬಾಸ್ ಮನೆ ಒಳಗಡೆ ಯಾರ್ದು ಒಂದು ರೀತಿಯಲ್ಲಿ ವಿಲನ್ ಮನಸ್ಥಿತಿ ಇದೆ ಅನ್ನೋಂಥದ್ದನ್ನ ಚೂಸ್ ಮಾಡಿ, ಸೊ ಒಬ್ಬ ಕಂಟೆಸ್ಟೆಂಟ್ ಸೊ ಇಬ್ಬರನ್ನ ಚೂಸ್ ಮಾಡಿ ಅದೊಂದೇನೋ ಮೆಣಸಿನಕಾಯಿ ಹಾರ ಅಂತ ಅನ್ಸುತ್ತೆ, ಸೊ ಅದನ್ನು ಹಾಕಬೇಕಾಗತ್ತೆ. ಜೊತೆಗೆ ಇದಾದ್ಮೇಲೆ ಇನ್ನೊಂದು ಲೈವ್ ಅಪ್ಡೇಟ್ ಏನಂತಂದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಆಲ್ರೆಡಿ 2 ಟೀಮ್ಗಳನ್ನ ಮಾಡಿದ್ದಾರೆ. ಆ್ಯಂಡ್ ಆ 2 ಟೀಮ್ಗಳಿಗೂ ಕೂಡ ಚಾಲೆಂಜ್ ಕೊಡುವಂಥ ಒಂದು ಟಾಸ್ಕ್ ನಡೀತಾ ಇದೆ. ನೀವು ಆಲ್ರೆಡಿ ನೋಡಿದ್ರ ಸೀಸನ್ 10ನಲ್ಲಿ, ಸೀಸನ್ 11ನಲ್ಲೂ ಕೂಡ ಇತ್ತು ಅಂತ ಅನ್ಸುತ್ತೆ. ಅದೇ ತಲೆ ಬಳಸುವಂಥದ್ದು, ಮೆಣಸಿನಕಾಯಿ ತಿನ್ನುವಂಥದ್ದು. ಸೊ ಈ ಥರದೊಂದು ಚಾಲೆಂಜ್ ಕೊಡುವಂಥ ಒಂದು ಟಾಸ್ಕು. ಆ್ಯಂಡ್ ಅದರಲ್ಲಿ 2 ಟೀಮ್ ಮಾಡಿರುವಂಥದ್ದು ಟೀಮ್ ಎ, ಟೀಮ್ ಬಿ ಅಂತ. ಸೊ ಟೀಮ್ ಎನಲ್ಲಿ ಸೊ ಅಲ್ಲಿ ಸೂರಜ್, ಮಾಳು, ಅಶ್ವಿನಿ, ಸ್ಪಂದನ, ಧ್ರುವಂತ್ ಆ್ಯಂಡ್ ರಕ್ಷಿತಾ ಅವರು, ಸೊ ಈ ಕೆಲವು ಜನ ಇದ್ದಾರೆ. ಆ್ಯಂಡ್ ಟೀಮ್ ಬಿನಲ್ಲಿ ಸೊ ಗಿಲ್ಲಿ, ರಜತ್, ರಘು, ಧನುಷ್, ರಾಶಿಕಾ ಆ್ಯಂಡ್ ಕಾವ್ಯ. ಸೊ ಇಷ್ಟು ಜನ ಇದ್ದಾರೆ. ಇಲ್ಲಿ ಒಂದು ಕೇಸ್ ಆ ಒಂದು ಚಾಲೆಂಜ್ ಟಾಸ್ಕ್ ಬಿಟ್ಟು ಬೇರೆ ಏನಾದರೂ ಟಾಸ್ಕ್ ಕೊಟ್ಟರು ಕೂಡ ಫಿಸಿಕಲ್ ಆಗಿ ಸ್ಟ್ರಾಂಗ್ ಅಂತ ಅನಿಸ್ತಿರುವಂಥದ್ದು ಈ ಕಡೆಗೆ ಗಿಲ್ಲಿ ತಂಡದಲ್ಲಿ ಇದ್ದಂಥವ್ರು. ಸೊ ಗಿಲ್ಲಿ, ರಜತ್, ರಘು, ಧನುಷ್, ರಾಶಿಕಾ ಆ್ಯಂಡ್ ಕಾವ್ಯ, ಇದು ಸಖತ್ ಸ್ಟ್ರಾಂಗ್ ಅಂತ ಅನಿಸ್ತಾ ಇದೆ. ಸೊ ಚಾಲೆಂಜ್ ಟಾಸ್ಕ್ ಒಂದೇ ಇರುತ್ತಾ ಅಥವಾ ಅದು ಬಿಟ್ಟು ಬೇರೆ ಏನಾದರೂ ಇರುತ್ತಾ ಅನ್ನೋವಂಥದ್ದು ನೋಡಬೇಕಾಗುತ್ತೆ. ಆ್ಯಂಡ್ ಸದ್ಯಕ್ಕಿರುವಂಥ ಒಂದು ಅಪ್ಡೇಟ್ ಪ್ರಕಾರ ಒಂದು ರಜತ್ ಅವರಿಗೆ ಮತ್ತು ಕಾವ್ಯ ಅವರಿಗೆ ಒಂದು ಚಾಲೆಂಜಸ್ನ ಕೊಟ್ಟಿದ್ದಾರೆ. ಆ್ಯಂಡ್ ಇಬ್ಬರೂ ಕೂಡ ಸಕ್ಸಸ್ಫುಲ್ಲಾಗಿ ಆ ಚಾಲೆಂಜಸ್ನ ಕಂಪ್ಲೀಟ್ ಮಾಡಿದ್ದಾರೆ. ಒಂದು ಕಾವ್ಯ ಕೊಟ್ಟಿರುವಂಥದ್ದು ಹೇರ್ಗೇನೋ ಮೇ ಬಿ ಕಲರ್ ಹಾಕ್ಸ್ಕೊಳ್ಳೋವಂಥ ಒಂದು ಚಾಲೆಂಜ್ ಕೊಟ್ಟಿದ್ರು ಅಂತ ಅನಿಸುತ್ತೆ. ಸೊ ಅದನ್ನು ಅವ್ರು ಕಂಪ್ಲೀಟ್ ಮಾಡಿದ್ದಾರೆ, ಅಲ್ಲಿ ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಸೊ ಕಲರ್ ಹಾಕ್ಕೊಂಡಿದ್ದಾರೆ. ಆ್ಯಂಡ್ ರಜತ್ಗೆ ಕೊಟ್ಟಿರುವಂಥ ಚಾಲೆಂಜ್ ಏನು ಅಂತಂದ್ರೆ ಮೇ ಬಿ ಅದೇನೋ ಟ್ಯಾಟೂ ವಿಚಾರವಾಗಿ ಕೊಟ್ಟಿರುವಂಥದ್ದು, ಟ್ಯಾಟೂ ಹಾಕ್ಸ್ಕೊಬೇಕು ಅಥವಾ ಇರುವಂಥ ಟ್ಯಾಟೂನ ತೆಗೆಸ್ಕೊಬೇಕಾ ಅನ್ನುವಂಥದ್ದು ಡೌಟ್ ಇದೆ. ಬಟ್ ಅದೇ ಟ್ಯಾಟೂ ರಿಲೇಟೆಡ್ ಆಗಿರುವಂಥ ಏನೋ ಒಂದು ಚಾಲೆಂಜ್ನ ಕೊಟ್ಟಿದ್ದಾರೆ. ಆ್ಯಂಡ್ ಎರಡನ್ನೂ ಕೂಡ ಅಲ್ಲಿ ಅಷ್ಟೇ ಸಕ್ಸಸ್ಫುಲ್ಲಾಗಿ ಇಬ್ಬರು ಕೂಡ ಕಂಪ್ಲೀಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಕಡೆಗೆ ನಮ್ಮ ಅಶ್ವಿನಿ ಅವ್ರ ತಂಡಕ್ಕೆ ಯಾವ ಒಂದು ಚಾಲೆಂಜಸ್ ಕೊಟ್ಟಿರೋ ಅನ್ನೋಂಥದ್ದು ಸೊ ಇವತ್ತಿನ ಎಪಿಸೋಡ್ ನೋಡಿದಾಗಲೇ ಗೊತ್ತಾಗುವಂಥದ್ದು. ಓಕೆ, ಸೊ ನಿಮಗೇನು ಅನಿಸುತ್ತೆ, ಸೊ ಇವತ್ತಿನ ಎಪಿಸೋಡ್ ಹೇಗಿತ್ತು ಅಂತ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಓವರಾಲ್ ನೋಡಬೇಕು ಅಂತಂದರೆ ಸೊ ಮೇನಾಗಿ ಮುಖ್ಯವಾಗಿ ನಡೆದಂಥದ್ದು ಒಂದು ನಮ್ಮ ಕಾವ್ಯಗೆ ಅಳಿಸೋವಂಥದ್ದು, ಆಮೇಲೆ ಫೋಟೋ ಫ್ರೇಮ್ನ ಎತ್ತೋವಂಥದ್ದು, ಆಮೇಲೆ ನಮ್ಮ ರಘು ಆ್ಯಂಡ್ ಧನುಷ್ ಅವರು ಆ ಸೈಕ್ಲಿಂಗ್ ಆ ಟಾಸ್ಕ್ನ ಕಂಪ್ಲೀಟ್ ಮಾಡುವಂಥದ್ದು. ಅದ್ರ ಮಧ್ಯೆ ಕೆಲವೊಂದು ಮಾತುಕತೆಗಳು ಆ ಕಡೆ ನಡೆದಿದ್ದಾವೆ. ಸೊ ಅದನ್ನು ಆಲ್ರೆಡಿ ನೋಡಿದ್ದೀರಾ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಆ್ಯಂಡ್ ಇದೇ ರೀತಿಯ ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ತೆ.